ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತದ ಧ್ವನಿ ಸುರುಳಿಯ ಮುಂದುವರೆದ ಭಾಗ. ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧರ್ಮಕ್ಷೇತ್ರ ಕುರುಕ್ಷೇತ್ರ. ವಂಶದೀಪಕನಾದ ಕುರುಭೂಪತಿಯು ಮಹತ್ತಾದ ಯಜ್ಞವನ್ನು ಮಾಡಲು ಭೂಮಿಯನ್ನು ಅನ್ವೇಷಣೆ ಮಾಡಿದನು. ಪೂರ್ವದಲ್ಲಿ ಅವತಾರ ಸ್ವರೂಪಿಯಾದ ಭಾರ್ಗವರಾಮನು ಕ್ಷತ್ರಿಯ ಸಂಹಾರವನ್ನು ಮಾಡಿ ಪಿತೃತರ್ಪಣವನ್ನು ಮಾಡಲು ಸೆಮಂತ ಪಂಚಕದ ಆ ಪರಿಸರವನ್ನು ಆರಿಸಿಕೊಂಡಿದ್ದನು. ಸಮೀಪದಲ್ಲಿ ಸರಸ್ವತಿ ಮತ್ತು ದೃಷದ್ವತಿ ನದಿಗಳೆರಡು ಹರಿದು ಹೋಗುತ್ತಿದ್ದವು. ತರಂತುಕ, ರಾಮರ್ಹದ, ಮಚುಕ್ನಕ, ಆರಂತುಕ ಮತ್ತು ವಿಶಸನ ಎಂಬ ಪಂಚಕ್ಷೇತ್ರಗಳ ಪುಣ್ಯಭೂಮಿಯನ್ನು ಕುರುಭೂಪತಿಯು ಆರಿಸಿಕೊಂಡನು. ಆ ಪವಿತ್ರ ಸನ್ನಿಧಿಯಲ್ಲಿ ಬ್ರಹ್ಮನು ಮತ್ತು ದೇವಾದಿದೇವತೆಗಳು ಪೂರ್ವದಲ್ಲಿ ಹೋಮ ಹವನಾದಿಗಳನ್ನು ಮಾಡಿದ್ದರು. ಉತ್ತರವೇದಿ, ಅಂತರ್ವೇದಿ ಎಂದು ಕರೆಯಲ್ಪಡುವ ಯಜ್ಞ ಪಶುಗಳ ವಿಶಸನವು ನಡೆದುದರಿಂದ ವಿಶಸನ ಕ್ಷೇತ್ರವೆಂದು ಕರೆಯಲ್ಪಟ್ಟಿತು. ಕುರುರಾಜನು ಯಮಧರ್ಮನನ್ನು ಒಲಿಸಿ ಅವನಿಂದ ಕೋಣವನ್ನು, ಪರಶಿವನಿಂದ ನಂದಿಯನ್ನು, ವಿಶ್ವಕರ್ಮನಿಂದ ಕನಕದ ನೇಗಿಲನ್ನು ಪಡೆದು ಉಳುವುದಕ್ಕೆ ಪ್ರಾರಂಭಿಸಿದನು. ಇಂದ್ರನು ಪ್ರತ್ಯಕ್ಷನಾಗಿ ಯಾಕೆ ಉಳುತ್ತಿರುವೆ ಎಂದು ಪ್ರಶ್ನಿಸಿದನು. ಧರ್ಮದ ಬೀಜವನ್ನು ಬಿತ್ತಿ ಬೆಳೆಸುವುದಕ್ಕೆ ಎಂಬ ಉತ್ತರ ಅವನಿಂದ ಕೂಡಲೇ ಬಂತು. ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಶ್ರೀಹರಿಯೇ ಬಂದು ರಾಜನನ್ನು ಅದೇ ರೀತಿಯಾಗಿ ಪ್ರಶ್ನಿಸಿದನು. ಕುರುರಾಜನ ಉತ್ತರದಲ್ಲಿ ಬದಲಾವಣೆಯಾಗಲಿಲ್ಲ. ವಿಪ್ರರೂಪಿಯಾದ ಶ್ರೀಹರಿಯು ಹೇಗೆ ಬಿತ್ತುವೆ ಮತ್ತು ಹೇಗೆ ಪೋಷಿಸುವೆ ಎಂದು ಕುತೂಹಲದಿಂದ ಕೇಳಿದನು. ಆಗ ಕುರುನೃಪಾಲನು ವಿಪ್ರೋತ್ತಮನಲ್ಲಿ ತನ್ನ ಮನಸ್ಸಿನ ಅನಿಸಿಕೆಯನ್ನು ವ್ಯಕ್ತಪಡಿಸಿದನು. ಬ್ರಾಹ್ಮಣೋತ್ತಮ, ನೀನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ನಾನು ಉತ್ತರಿಸಬಹುದು, ಆದರೆ ಧೈರ್ಯವಿಲ್ಲ. ಪ್ರಾಮಾಣಿಕವಾಗಿ ಹೇಳುವುದಿದ್ದರೆ ನನಗೆ ಯುಕ್ತವಾದ ಮಾರ್ಗದ ಅರಿವಿಲ್ಲ. ಸಜ್ಜನರು ನಡೆದು ಹೋದ ದಾರಿಯನ್ನು ಅರ್ಥವಿಸಿಕೊಂಡು ನಿಷ್ಠಾಪರನಾಗಿ ಸದಾಚಾರವನ್ನು ಬೆಳೆಸಿದ್ದೇನೆ. ಮನಸ್ಸಿನಲ್ಲಿ ಏನೇನೋ ಆಸೆಗಳು ಅಂಟಿಕೊಂಡಿವೆ. ಈ ಪ್ರದೇಶವನ್ನು ಧರ್ಮಕ್ಷೇತ್ರವನ್ನಾಗಿ ಮಾಡುವ ಬಲವತ್ತರವಾದ ಇಚ್ಛೆ ಇದೆ. ಅದಕ್ಕಾಗಿ ಪ್ರಯತ್ನಿಸುತ್ತಿದ್ದೇನೆ. ನಶ್ವರವಾದ ಈ ಶರೀರವನ್ನು ಚೆಲ್ಲಿಯಾದರೂ ಗುರಿಯನ್ನು ಮುಟ್ಟಬೇಕೆನ್ನುವ ಹಂಬಲವಿದೆ. ನನ್ನ ಈ ಕ್ರಿಯೆಯು ಭಗವಂತನಿಗೆ ಪ್ರಿಯವಾಗಬೇಕು. ಹಾಗೆಯೇ ನನ್ನ ಈ ಕರ್ಮವು ಜಗತ್ತಿನ ಒಳಿತಿಗೆ ಕಾರಣವಾಗಬೇಕಾಗಿದೆ. ಯಜ್ಞದಧಿಪತಿಯು ಕಲ್ಯಾಣಗುಣ ಪರಿಪೂರ್ಣ ಭಗವಂತನಷ್ಟೇ. ನನ್ನೇ ತನುವನ್ನು ಈ ಕ್ಷೇತ್ರದಲ್ಲಿ ಅರ್ಪಿಸಿ ಮಣ್ಣಿನೊಂದಿಗೆ ಮಣ್ಣಾಗಿ ಬೆಳೆಯುತ್ತೇನೆ. ಮುಂದೆ ಈ ಭವ್ಯವಾದ ಕ್ಷೇತ್ರದಲ್ಲಿ ಜರುಗುವ ಎಲ್ಲ ಸತ್ಕಾರ್ಯಗಳಲ್ಲಿ 100ಕ್ಕೆ 100ರಷ್ಟು ಫಲ ಸಿದ್ಧಿಸಲಿ. ರಾಜನ ದೃಢ ಚಿತ್ತವನ್ನು ಕಂಡು ವೃದ್ಧ ಬ್ರಾಹ್ಮಣನು ಹರ್ಷಿತನಾದನು. ರಾಜ, ನೀನು ಉಳುತ್ತಿರು, ಬಿತ್ತುವ ಕೆಲಸವನ್ನು ನಾನು ಗೈಯುತ್ತೇನೆ. ಈ ಕ್ಷೇತ್ರವು ಫಲವನ್ನು ವಿಪುಲವಾಗಿ ಬೆಳೆಸುತ್ತದೆ. ಶ್ರದ್ಧಾನ್ವಿತರು ಕೊಯ್ಯಲಿ ಮತ್ತು ಪುನಃ ಬಿತ್ತಿ ಬೆಳೆಸಲಿ. ನಿನ್ನ ಕಾರ್ಯವು ನಿರ್ವಿಘ್ನವಾಗಿ ನಡೆಯಲಿ. ನಾನು ನಿನಗೆ ಸಹಾಯಕನಾಗಿ ಹಿಂಬಾಲಿಸುತ್ತೇನೆ. ಭೂಮಿ ಉಳುವ ಪವಿತ್ರ ಕಾರ್ಯ ಪುನಃ ಪ್ರಾರಂಭವಾಯಿತು. ಶ್ರೀಹರಿಯ ದಿವ್ಯ ಸಂದರ್ಶನವು ಕುರುಪತಿಯನ್ನು ಅನುಸರಿಸಿ ಅವನ ಶರೀರವು ಛಿದ್ರ ಛಿದ್ರವಾಯಿತು. ಅರಸನ ದೇಹ ನಶಿಸಿ ಅರಸನ ಆಸೆ ಈಡೇರಿತು. ಮಣ್ಣಿಗೆ ಅರ್ಪಿಸಲ್ಪಟ್ಟ ನುಚ್ಚು ನೂರಾದ ಮಾಂಸಖಂಡಗಳಿಂದ ಮಣ್ಣು ಪವಿತ್ರವಾಗಿ ಸುದರ್ಶನ ಮರೆಯಾಯಿತು. ಇಹದಲ್ಲಿ ಕ್ಷೇತ್ರಪಾಲಕನಾಗಿ ಸರ್ವಾರ್ಪಣ ಮನೋಭಾವನೆಯಿಂದ ತನುವನ್ನು ಅರ್ಪಿಸಿದ ಕುರುರಾಜನ ಹೆಸರು ಅಮರವಾಯಿತು. ಭಗವಂತನ ಸುದರ್ಶನ ತತ್ವ ಮಾತ್ರ ಉಳಿದು ಆ ಭೂಮಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರವಾಗಿ ಪ್ರಸಿದ್ಧಿಯನ್ನು ಪಡೆಯಿತು. ರಾಜನ ಅವಸಾನದ ತರುವಾಯ ವಿಢೂರತನು ಚಂದ್ರವಂಶದ ಚಕ್ರವರ್ತಿಯಾದನು. ಅವನ ಧರ್ಮಪತ್ನಿಯಲ್ಲಿ ಅರುಗ್ವಂತನೆಂಬ ಮಗನು ಉದಿಸಿ ವಂಶ ಮುಂದುವರೆಯಿತು. ಮುಂದೆ ಕುಮಾರನಾದ ಪರೀಕ್ಷಿತನು ಆಳಿದನು.
ಅವನ ಮಗನು ಭೀಮ. ಆಮೇಲೆ ಪರ್ಯಾಶ್ರವಸ ಮತ್ತು ಪ್ರತೀಪ ಚಕ್ರವರ್ತಿಯು ಚಂದ್ರವಂಶದ ಕೀರ್ತಿಯನ್ನು ಮೆರೆಸಿದನು. ಅವನು ಶೈಬ್ಯ ದೇಶದಧಿಪತಿಯ ಪುತ್ರಿ ಸುನಂದೆಯನ್ನು ವಿವಾಹವಾದನು. ಅವಳ ಗರ್ಭಾಂಬುದಿಯಲ್ಲಿ ಜನಿಸಿದವರೇ ದೇವಾಪಿ, ಶಂತನು ಮತ್ತು ಬಾಲ್ಹಿಕ ಎಂಬ ಪುತ್ರತ್ರಯರು. ದೇವಾಪಿಯು ರೋಗಗ್ರಸ್ತನಾದುದರಿಂದ ರಾಜ್ಯವನ್ನು ಒಪ್ಪದೆ ಕಾಡನ್ನು ಸೇರಿದನು. ಶಂತನು ಚಂದ್ರವಂಶದ ಕೀರ್ತಿಯನ್ನು ಪಸರಿಸುವ ಮಹಾಚಕ್ರವರ್ತಿ ಆದನು. ಮುಂದಿನ ವಿಷಯ ಗಂಗಾ ವಿವಾಹ. ಅದೊಂದು ದಿನ ವನಪಾಲಕರು ಅರಸನ ಒಡ್ಡೋಲಗಕ್ಕೆ ಬಂದು ವನ್ಯಮೃಗಗಳ ಉಪಟಳದಿಂದಾಗುವ ಸಂಕಟವನ್ನು ಬಿತ್ತರಿಸಿದರು. ಕಾಡು ಮೃಗಗಳ ಹಾವಳಿಯನ್ನು ನಿವಾರಿಸಬೇಕು ಎನ್ನುವ ಪ್ರಜೆಗಳ ಮನದ ಇಂಗಿತವನ್ನು ನೆರವೇರಿಸುವುದಕ್ಕೆ ಶಸ್ತ್ರ ಸಮೇತನಾಗಿ ವನವನ್ನು ಪ್ರವೇಶಿಸಿ ದುಷ್ಟ ಮೃಗಗಳ ಸದ್ದಡಗಿಸಿದನು. ಅರಣ್ಯದಲ್ಲಿ ಶಂತನುವಿಗೆ ತಡೆಯಲಾರದ ಆಯಾಸವಾಯಿತು. ಹಿಮವತ್ ಪರ್ವತದಿಂದ ಧುಮುಕಿ ಬಯಲಲ್ಲಿ ಹಾಯಾಗಿ ಪ್ರವಹಿಸುತ್ತಿರುವ ಪರಮ ಪವಿತ್ರೆಯಾದ ಗಂಗಾ ನದಿಯಲ್ಲಿಗೆ ಬಂದು ಬೀಸುತ್ತಿರುವ ತಂಪಾದ ಮಂದ ಮಾರುತನಿಗೆ ರಾಜನು ಮೈಯೊಡ್ಡಿದನು. ಋಷಿಪುಂಗವ ಜಹ್ನುವಿನ ಮಗಳು ಜಾಹ್ನವಿಯು ಬ್ರಹ್ಮನ ಕಮಂಡಲದಿಂದ, ಹರನ ಜಡೆಯಿಂದ, ಹರಿಯ ಪಾದದಿಂದ ಹರಿದು ಪುಣ್ಯದ ರಾಶಿಯನ್ನು ತುಂಬಿಕೊಂಡು ಹಿಮಾಲಯದ ಮಾನಸ ಗಂಗೋತ್ರಿಯಲ್ಲಿ ಪ್ರಥಮವಾಗಿ ಪ್ರತ್ಯಕ್ಷಳಾಗಿದ್ದಳು. ಜನಕೋಟಿಗೆ ತನ್ನನ್ನು ಅರ್ಪಿಸಿಕೊಳ್ಳುವ ತವಕದಿಂದ ಹಿಮಾಲಯದಿಂದ ಧುಮುಕಿ ಹರಿದ್ವಾರ ಮುಂತಾದ ಪುಣ್ಯ ಕ್ಷೇತ್ರಗಳಲ್ಲಿ ಹರಿದು ಭಾರತದ ಬಯಲನ್ನು ಹಚ್ಚ ಹಸುರನ್ನಾಗಿ ಮಾಡಿದ ಆ ಮಹಾದೇವಿಯು ಇಳಿದು ಬಾ ತಾಯೇ, ಇಳಿದು ಬಾ ತಾಯೇ ಎಂದು ಕತ್ತು ಮೇಲೆತ್ತಿ ನೋಡುವ ಭಾವುಕ ಜನರಿಗೆ ದರ್ಶನವನ್ನು ನೀಡುವ ಕರುಣಾಮಯಿಯಾಗಿದ್ದಾಳೆ. ಬಳಲಿದ ಚಕ್ರವರ್ತಿಯ ದೇಹವು ಪ್ರಕೃತಿ ಸೌಂದರ್ಯವನ್ನುಂಡು ತನ್ನ ಮನವನ್ನು ತಣಿಸಿಕೊಂಡಿತು. ಆದರೂ ಅವನಿಗೆ ಯಾವುದೋ ಒಂದು ಆಳವಾಗಿ ಬೇರು ಬಿಟ್ಟಿರುವ ಮಹದಾಸೆ ಚಿತ್ತದಲ್ಲಿ ಕಾಣುತ್ತಿತ್ತು. ಮನದ ವಿರಹ ಮತ್ತು ಅರಮನೆ ತುಂಬಿಸುವ ಹಂಬಲ ಬಲವಾಯಿತು. ಅರೆಮನೆಯಾಗಿ ಇರುವ ಅರಮನೆಯನ್ನು ಗೃಹಿಣಿಯರೊಳಿಂದ ತುಂಬಿಸುವ ತವಕದಿಂದ ಭೂಪತಿಯ ದೃಷ್ಟಿ ಒಮ್ಮೆ ಬಾನಿನತ್ತ, ಇನ್ನೊಮ್ಮೆ ಶುದ್ಧಳಾಗಿ ಶುಭ್ರಳಾಗಿ ಹರಿಯುವ ನದಿಯತ್ತ ಹರಿಯಿತು. ನೀರನ್ನು ಸೀಳುತ್ತಿರುವ ತೆರೆಗಳ ಮಧ್ಯದಿಂದ ಸ್ಫುರದ್ರೂಪಿಣಿಯೊಬ್ಬಳು ಬಂದಂತೆ ಭಾಸವಾಯಿತು. ಆಗ ಅವನ ಮನದ ಆನಂದಕ್ಕೆ ಪಾರವೇ ಇಲ್ಲ. ದೈವವೇ ಒಲಿಯಿತೆಂದು ಅವನಿಗೆ ಅನ್ನಿಸಿತು. ಅದೃಷ್ಟವು ತಾನಾಗಿ ಬಂದಾಗ ಸ್ವಾಗತಿಸಲಿಲ್ಲವಾದರೆ ಅವನು ಬುದ್ಧಿವಂತನಾಗಲಾರನು. ರಾಜ ಶಂತನುವು ಚೆಲುವೆಯೊಡನೆ ಸಂಭಾಷಣೆಯನ್ನು ಪ್ರಾರಂಭಿಸಿದನು. ಸುಂದರಿ, ನೀನಾರು? ನಾನಿರುವ ಬಳಿ ಬರುತ್ತಿರುವ ಹಾಗೆ ಭಾಸವಾಗುತ್ತಿದೆ. ಹೌದು, ನನ್ನನ್ನು ಪ್ರಶ್ನಿಸುವ ನೀನ್ಯಾರು ಎಂಬ ಮರುಪ್ರಶ್ನೆಯನ್ನು ಕೇಳಬಹುದಷ್ಟೇ. ಆಗಲಿ. ಚಂದ್ರವಂಶದ ಚಕ್ರಾಧಿಪತಿ ಪ್ರತೀಪ ಮಹಾರಾಜರು ನನ್ನ ಪಿತೃಮಹಾಶಯರು. ಪ್ರಜಾಜನರ ಆಕ್ರಂದನವನ್ನು ಹೋಗಲಾಡಿಸಲಿಕ್ಕಾಗಿ ಬೇಟೆಗಾಗಿ ಕಾಡನ್ನು ಹೊಕ್ಕು ಕ್ರೂರ ಮೃಗಗಳನ್ನು ಶಿಕ್ಷಿಸಿ ಬಳಲಿದ ನನ್ನ ದೇಹದ ಆಯಾಸ ನಿವಾರಣೆಗಾಗಿ ಗಂಗಾ ಸನಿಹದಲ್ಲಿ ತಂಪಾದ ತಂಗಾಳಿಗೆ ಮೈಯೊಡ್ಡಿದ್ದೇನೆ. ಮನಸ್ಸು ಪ್ರಸನ್ನವಾಗುತ್ತಿರುವ ಈ ಸುಸಮಯದಲ್ಲಿ ನಿನ್ನನ್ನು ಕಂಡು ನನ್ನ ಏನೋ ಒಂದು ಆಸೆ ಚಿಗುರುತ್ತಿದೆ. ವಿರಹ ನನ್ನನ್ನು ಬಹುಪರಿಯಾಗಿ ಕಾಡುತ್ತಿದ್ದರೂ ನಿನ್ನಲ್ಲಿ ಹೇಳಬಹುದೋ ಹೇಳಬಾರದೋ ಎನ್ನುವುದು ನನಗೆ ಪ್ರಶ್ನೆಯಾಗಿಯೇ ಉಳಿದಿದೆ. ಸತ್ಯವನ್ನು ಮುಚ್ಚು ಮರೆಯಿಲ್ಲದೆ ಬಿಚ್ಚುವುದಾದರೆ ನೀನು ನನ್ನವಳಾಗಬೇಕು ಎಂಬ ಬಯಕೆಯಾಗಿದೆ. ಈ ಕಾಮನೆಯ ಸಸಿಯನ್ನು ಹಠಾತ್ತನೆ ಚಿವುಟಿ ಹಾಕುವೆಯಾ ಅಥವಾ ನೀರೆರೆದು ಪೋಷಿಸುವೆಯಾ? ಗಂಗೆ ಮುಗುಳ್ನಕ್ಕಳು. ಆ ಮುಗುಳ್ನಗೆಯ ಹಿಂದೆ ಒಪ್ಪಿಗೆಯ ಮುದ್ರೆ ಇತ್ತು. ಮಹಾರಾಜ, ಚಂದ್ರಾನ್ವಯದ ಘನತೆ, ಗೌರವ, ಯೋಗ್ಯತೆಗಳಿಗೆ ಸರಿಯಾಗಿ ವ್ಯವಹರಿಸಿದೆ. ಮಾತು ಮಾಣಿಕ್ಯದಂತೆ ಇರಬೇಕು, ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಶಲಾಕೆಯಂತಿರಬೇಕು ಎಂದು ನೀನು ತೋರಿಸಿಕೊಟ್ಟೆ. ನಿನ್ನವಳಾಗುವುದಕ್ಕೆ ನನ್ನ ಸಮ್ಮತಿ ಇದೆ. ಆದರೆ 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 ಕೋಮಲಾಂಗಿ,
ಯಾಕೆ ನಿನ್ನ ಸುಲಲಿತವಾದ ಸುಮಧುರ ವಾಕ್ಯಗಳನ್ನು ಆದರೆ ಎನ್ನುವುದರ ಜೊತೆ ಪೋಣಿಸಿದೆ? ಸಂಕೋಚವಿಲ್ಲದೆ ಮನದಿಂಗಿತವನ್ನು ಅರುಹಿದರೆ ನಿನ್ನ ವಾಂಛಿತವನ್ನು ಪೂರೈಸುವ ಭಾಷೆಯನ್ನು ಕೈತಟ್ಟಿ ನೀಡುತ್ತೇನೆ. ರಾಜ, ಹಾಗಿದ್ದರೆ ಕೇಳು. ನಿನ್ನ ಬಾಳಿನ ಸಂಗಾತಿಯಾಗಲು ನಾನು ಸಂಪೂರ್ಣ ಒಪ್ಪಿದ್ದೇನೆ. ನೀನು ಮಾತ್ರ ಒಂದು ಷರತ್ತಕ್ಕೆ ಒಪ್ಪಲೇಬೇಕಾಗುತ್ತದೆ. ನಮ್ಮ ಇಬ್ಬರ ವಿವಾಹ ಜೀವನದಲ್ಲಿ ನಾನು ಏನನ್ನು ಮಾಡಿದರೂ ನೀನು ಪ್ರಶ್ನಿಸಬಾರದು. ಸರ್ವತಂತ್ರ ಸ್ವತಂತ್ರಳಾಗಿ ನಿಮ್ಮ ಗೃಹದಲ್ಲಿ ಬದುಕುವುದಕ್ಕೆ ಅವಕಾಶ ನೀಡಿದರೆ ನಿನ್ನ ಬದುಕಿನ ದೇವಮಂದಿರ ಶಿಖರದಲ್ಲಿ ನನ್ನನ್ನು ಕಲಶವನ್ನಾಗಿ ಪರಿಗಣಿಸಬಹುದು. ಇವೆಲ್ಲಕ್ಕೂ ಈಗ ಸಮ್ಮತಿಸಿ ಮುಂದಿನ ವೈವಾಹಿಕ ಜೀವನದಲ್ಲಿ ನನ್ನ ಮನ ನೋಯಿಸಿದರೆ ತಕ್ಷಣವೇ ರಾಜಗೃಹವನ್ನು ತ್ಯಜಿಸುತ್ತೇನೆ ಎಂದಳು. ಮುಂದಿನ ವಿಷಯ ಅಷ್ಟವಸುಗಳ ಜನನ. ಶಂತನುವಿನ ತಲೆಯಲ್ಲಾಡಿತು, ಮಸ್ತಕವು ಮಣಿಯಿತು. ಕೈತಟ್ಟಿ ಪ್ರತಿಜ್ಞೆ ಮಾಡಿದನು. ಏಕಾಂಗಿಯಾಗಿ ಕಾಡನ್ನು ಸೇರಿದ ಭೂಪತಿಯು ನದಿ ತೀರದಿಂದ ಹಿಂದಿರುಗುವಾಗ ಸುರಸುಂದರಿಯನ್ನು ಸೇರಿಕೊಂಡು ಅರಮನೆಯೊಳಗೆ ಕಾಲಿಟ್ಟನು. ವಂದಿಮಾಗದ ವಿಪ್ರ ಸಮೂಹಕ್ಕೆ, ಪ್ರಜಾಜನರಿಗೆ ಎಲ್ಲರಿಗೂ ಸಂತೋಷವೇ ಸಂತೋಷ. ಭೂಮಂಡಲೇಶ್ವರನು ಆನಂದ ಸಾಗರದಲ್ಲಿ ತೇಲಾಡಿದನು. ಅವರ ಪ್ರೇಮ ಕುಸುಮದಲ್ಲಿ ಫಲವು ಗೋಚರಿಸಿತು. ಆ ದೇವಿಯು ಕುಮಾರನೊಬ್ಬನನ್ನು ಪ್ರಸವಿಸಿದಳು. ಆದರೆ ಜನಿಸಿದಾಕ್ಷಣ ಮಗುವನ್ನು ಒಯ್ದು ಗಂಗೆಯಲ್ಲಿ ತೇಲಿಬಿಟ್ಟಳು. ಜ್ಯೇಷ್ಠ ಪುತ್ರನ ಪುತ್ರೋತ್ಸವವನ್ನು ಅದ್ದೂರಿಯಿಂದ ಆಚರಿಸಬೇಕೆಂದಿದ್ದ ಶಂತನುವಿಗೆ ದುಃಖ ತಡೆಯದಾಯಿತು. ಆದರೂ ಕೊಟ್ಟ ವಚನ ಪ್ರಕಾರ ಅವಳನ್ನು ಏನೂ ಪ್ರಶ್ನಿಸುವಂತಿಲ್ಲ. ಎರಡನೇ ಮಗು ಹುಟ್ಟಿತು. ಪ್ರಸವಿಸಿದಾಕ್ಷಣ ಶಿಶುವನ್ನು ನೀರು ಪಾಲು ಮಾಡಿದಳು. ಕುಲದೀಪಕನನ್ನು ಕೊಲ್ಲುವ ತಾಯಿ ಇವಳೆಂಥವಳು ಎಂದು ಶಂತನು ಕೊರಗಿದನು. ಭಾವನೆಗಳನ್ನು ವ್ಯಕ್ತ ಮಾಡುವ ಹಾಗಿಲ್ಲವಾದುದರಿಂದ ಕೊಟ್ಟ ಭಾಷೆಗೆ ಕಟ್ಟುಬಿದ್ದು ಸುಮ್ಮನಾದನು. ಇದೇ ರೀತಿ ಹುಟ್ಟಿದ 7 ಕಂದಮ್ಮಗಳಿಗೆ ಮರಣವೇ ಗತಿಯಾಯಿತು. ರಾಜನ ತಾಳ್ಮೆಯ ಕಟ್ಟೆಯೊಡೆದು ಕನಲಿ ಕೆಂಪಾದನು. ಕ್ರೋಧ ಹುಬ್ಬಿನ ಮೇಲೆ ನಿಂತಿತು. 8ನೇ ಶಿಶು ಹುಟ್ಟಿದರೆ ಖಂಡಿತ ಪ್ರಶ್ನಿಸುತ್ತೇನೆ ಎಂದು ಸುಮ್ಮನಾದನು. ಮುಂದಿನ ವಿಷಯ ದೇವವ್ರತನ ಜನನ. ರಾಣಿಯು ಇನ್ನೊಮ್ಮೆ ಗರ್ಭಧರಿಸಿದಳು. ಒಂದು ದಿವಸ ನವೋನ್ಮೇಷಶಾಲಿಯಾಗಿ ಬಾಲ ಸೂರ್ಯನಂತೆ ಕಾಂತಿ ಬೀರುವ ಪುತ್ರರತ್ನಕ್ಕೆ ತಾಯಿಯಾದಳು. ಎಂದಿನಂತೆಯೇ ಆ ಕಂದನನ್ನು ಹರಿಯುವ ಗಂಗೆಗೆ ಬಿಸುಡಲು ಕೊಂಡೊಯ್ಯುವಾಗ ರಾಜನು ಪ್ರಳಯ ರುದ್ರನಂತಾದನು. ದುರದುರನೆ ಆಕೆಯನ್ನು ನೋಡಿ ನಿಷ್ಠುರವಾದ ನುಡಿಗಳಿಂದ ಗದರಿಸಿದನು. ರಾಣಿ, ಏನು ಮಾಡುತ್ತಿರುವೆ ಎಂಬ ಅರಿವು ನಿನಗಿದೆಯೇ? ನಿನ್ನನ್ನು ವರಿಸಿದ ದಿವಸದಿಂದಲೂ ನಿನ್ನ ಅಕೃತ್ಯಗಳನ್ನು ನೋಡಿಯೂ ಮೂಕ ಪ್ರೇಕ್ಷಕನಂತೆ ಸಹಿಸಿದೆ. ಜಗತ್ತಿನಲ್ಲಿರುವ ಯಾವ ನಿಷ್ಕರುಣಿ ಮೃಗವಾದರೂ ಕಂದನ ರಕ್ಷಣೆಗೆ ತನ್ನ ಪ್ರಾಣವನ್ನು ಕೊಡಲು ಹಿಂದೆ ಮುಂದೆ ನೋಡುವುದಿಲ್ಲ. ಈ ಧರಿತ್ರಿಯಲ್ಲಿ ಕುಪುತ್ರನು ಹುಟ್ಟಬಹುದು, ಆದರೆ ಕುಮಾತೆಯು ಹುಟ್ಟಲಾರಳು ಎಂಬ ನಾಣ್ಣುಡಿ ಇದೆ. ಜನ್ಮ ಕೊಟ್ಟ ಮಾತೆಯ ಸ್ಥಾನ ಜಗನ್ನಿಯಾಮಕನಿಂದಲೂ ಉನ್ನತವಾಗಿದೆ ಎಂದು ಶಾಸ್ತ್ರ ಸಾರುತ್ತಿದೆ. ಆದರೆ ನೀನು ಮಾತ್ರ ಹುಟ್ಟಿದ ಎಲ್ಲ ಮಕ್ಕಳನ್ನು ನೀರು ಪಾಲು ಮಾಡಿದ ರಕ್ಕಸಿಯಾದೆ ಎಂದ. ಮಹಾರಾಣಿ ನಸುನಕ್ಕಳು. ದೊರೆಯೇ, ನನ್ನನ್ನು ವೃಥಾ ಯಾಕೆ ದೂಷಿಸುತ್ತಿರುವೆ? ನಿನ್ನ ಅಳಲನ್ನು ಅಳತೆ ಮಾಡಿಕೊಳ್ಳಲಾರದಷ್ಟು ಕ್ರೂರ ಹೃದಯ ನನ್ನದಲ್ಲ. ಹಲವಾರು ಬಾರಿ ಪ್ರತಿಯೋರ್ವನೂ ಅದೃಷ್ಟದ ಲೀಲೆಯಂತೆ ನಡೆದುಕೊಳ್ಳಬೇಕಾಗುತ್ತದೆ. ಗತಿಸಿದ ಘಟನೆಗಳನ್ನು ಕೂಲಂಕಷವಾಗಿ ನಿನಗೆ ವಿವರಿಸಿದೆನಾದರೆ ನಾನು ನಿರ್ದಯಿಯಾದ ಕುಮಾತೆಯಲ್ಲವೆಂಬುದು ಸ್ಪಷ್ಟವಾಗಬಹುದು. ಮುಂದಿನ ವಿಷಯ ಪೂರ್ವಕತೆ. ಪೂರ್ವದಲ್ಲಿ ಪ್ರಸಿದ್ಧವಾದ ಇಕ್ಷ್ವಾಕು ವಂಶದಲ್ಲಿ ಸತ್ಯವಂತನೂ ಧಾರ್ಮಿಕನೂ ಆದ ಮಹಾಭಿಷನೆನ್ನುವ ಅರಸನಿದ್ದನು. 1,000 ಅಶ್ವಮೇಧ ಯಾಗವನ್ನು ಮತ್ತು ಶತರಾಜಸೂಯಾಧ್ವರಗಳನ್ನು ಪೂರ್ತಿಗೊಳಿಸಿ ದೇವಲೋಕದ ಅಮರವನ್ನು ತೃಪ್ತಿಗೊಳಿಸಿದನು. ಆ ಮಹಾಪುಣ್ಯ ಫಲ ಸಹಿತ ಸ್ವರ್ಗವಾಸಿಯಾದ ಆತನು ಒಂದು ಬಾರಿ ಬ್ರಹ್ಮಪೂಜೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಬ್ರಹ್ಮಲೋಕಕ್ಕೆ ತೆರಳಿದನು. ಅಲ್ಲಿಗೆ ನದಿ ಶ್ರೇಷ್ಠಳಾದ ಗಂಗಾದೇವಿಯು ದಿವ್ಯ ರೂಪವನ್ನಂತೂ
ಬೆಳದಿಂಗಳಂತಿರುವ ಶ್ವೇತ ವಸ್ತ್ರವನ್ನುಟ್ಟು ಬ್ರಹ್ಮನ ಸಮೀಪಕ್ಕೆ ಆಗಮಿಸಿದಳು. ಏನು ಗ್ರಹಚಾರ ಕಾದಿತ್ತೋ ಏನೋ, ಒಂದೇ ಸಮನೆ ಒಮ್ಮಿಂದೊಮ್ಮೆಗೆ ಅಲ್ಲಿ ಬಿರುಗಾಳಿಯು ಬೀಸಿದ ಪರಿಣಾಮವಾಗಿ ಗಂಗೆಯು ವಿವಸ್ತ್ರಳಾದಳು. ಆ ದೃಶ್ಯವನ್ನು ನೋಡಲಾರದೆ ಅಮರರು ಮುಖವನ್ನು ತಗ್ಗಿಸಿದರೂ ರಾಜರ್ಷಿಯಾದ ಮಹಾಭಿಷನು ಬತ್ತಲೆಯಾದ ಗಂಗೆಯನ್ನು ನೋಡುತ್ತಲೇ ಇದ್ದನು. ಪುಣ್ಯವಂತರು ಸೇರಿದ ಸಭೆಯಲ್ಲಿ ಮಹಾಭಿಷನ ಕಾಮುಕ ಭಾವನೆಯ ನೋಟವನ್ನು ಬ್ರಹ್ಮದೇವನು ಸಹಿಸಲಾರದೆ ಶಾಪವನ್ನಿತ್ತನು. ರಾಜನೇ, ಸಕಲ ಕಾಮಚೇಷ್ಟೆಗಳಿಗೆ ತಿಲಾಂಜಲಿ ಇತ್ತ ಜೀವಾತ್ಮರು ಮಾತ್ರ ಇಲ್ಲಿ ಇರಲು ಯೋಗ್ಯರಾಗಿರುತ್ತಾರೆ. ಗಂಗೆಯ ಸ್ಫುರದ್ರೂಪಕ್ಕೆ ಆಕರ್ಷಿತನಾಗಿ ನೀನು ಕಾಮಭೂಯಿಷ್ಠನಾದೆ. ಈ ಪಾಪಕ್ಕಾಗಿ ನೀನು ಇಲ್ಲಿಂದ ಭೂಮಿಗಿಳಿದು ಹೋಗಬೇಕಾಗಿದೆ. ಮರ್ತ್ಯ ಲೋಕದಲ್ಲಿದ್ದು ಗಂಗೆಯೊಡನೆ ಸಂಸಾರವನ್ನು ಮಾಡಿ ಅವಳು ಅಪ್ರಿಯವಾದ ಕಾರ್ಯಗಳನ್ನು ಮಾಡುವಾಗಲೂ ತಡೆದುಕೊಳ್ಳಬೇಕಾಗಿದೆ. ನೀನು ಮಾಡಿದ ತಪ್ಪಿಗೆ ಇದು ಶಿಕ್ಷೆಯಾಗಿದೆ. ಅವಳ ನಿರ್ದಯ ಕೃತ್ಯಕ್ಕೆ ನೀನು ಎಂದು ವಿರೋಧವನ್ನು ವ್ಯಕ್ತಪಡಿಸುವೆಯೋ ಅಂದು ಶಾಪ ವಿಮುಕ್ತಿಯಾಗಲಿರುವುದು. ಬ್ರಹ್ಮನ ಅಪ್ಪಣೆಯಂತೆ ಮಹಾಭಿಷನ ಶಾಪದಲ್ಲಿ ಗಂಗೆಯೂ ಪಾಲ್ಗೊಳ್ಳಬೇಕಾಗಿದೆ. ಅರಿವಿಲ್ಲದೆ ಆದ ಅಪರಾಧವಾದರೂ ಶಿಕ್ಷೆ ಅನುಭವಿಸಲೇಬೇಕು. ಮಹಾಭಿಷನೊಂದಿಗೆ ಅಲ್ಪಕಾಲವಾದರೂ ಸಂಸಾರ ಸಾಗಿಸಲೇಬೇಕು. ಬ್ರಹ್ಮನ ಈ ಆದೇಶವು ಮಹಾಭಿಷನ ಭವಿಷ್ಯವನ್ನೇ ಬದಲಾಯಿಸಿತು. ಅಂದಿನವರೆಗೆ ಪುಣ್ಯನಿಧಿಯಾಗಿದ್ದ ಅವನ ಮನಸ್ಸು ಕಲುಷಿತವಾಯಿತು. ಪ್ರಾಪ್ತಿಸಿಕೊಂಡದ್ದನ್ನು ಅನುಭವಿಸದೆ ಗತ್ಯಂತರವಿರಲಿಲ್ಲ. ಮರ್ತ್ಯಲೋಕದಲ್ಲಿ ಇನ್ನೊಮ್ಮೆ ಜನ್ಮ ತಾಳುವ ಕುರಿತಾಗಿ ಚಿಂತಿಸಿದನು. ಬಹಳ ಹೊತ್ತು ಯೋಚಿಸಿ ಚಂದ್ರವಂಶಜನಾದ ಪ್ರತೀಪನ ಮಗನಾಗಿ ಜನ್ಮವೆತ್ತಲು ನಿರ್ಧರಿಸಿದನು. ರಾಜ, ಆ ಶಾಪದಿಂದಾಗಿ ನೀನು ಶಂತನುವಾಗಿ ಚಂದ್ರವಂಶದಲ್ಲಿ ಹುಟ್ಟಿ ಬಂದಿರುವೆ. ಬ್ರಹ್ಮಲೋಕದಲ್ಲಿ ನೀನು ಗೈದ ಪಾಪಕ್ಕೆ ಗಂಗೆಯೂ ಶಿಕ್ಷೆ ಅನುಭವಿಸಬೇಕಾಯಿತು. ಅಧೀರಳಾಗಿ ಅಲ್ಲಿಂದ ಗಂಗೆಯು ಹೊರಟು ಬರುವಾಗ ಮ್ಲಾನವದನರಾದ ಅಷ್ಟವಸುಗಳನ್ನು ಕಂಡಳು. ಅವರೆಂಟು ಮಂದಿಯು ಧರ್ಮ ಪ್ರಜಾಪತಿ ಮತ್ತು ದಕ್ಷಪುತ್ರಿ ವಸುವೆಂಬ ದಂಪತಿಗಳ ಕುವರರು. ಧರ, ಧ್ರುವ, ಸೋಹ, ಅಹ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ ಇವರು ಪುಣ್ಯ ಪುರುಷರಾದರೂ ವಸಿಷ್ಠನ ಶಾಪಕ್ಕೆ ಬಲಿಯಾಗಬೇಕಾಯಿತು. ಖಿನ್ನರಾಗಿದ್ದ ಅಷ್ಟವಸುಗಳು ಚಿಂತಿತರಾಗಿರುವುದಕ್ಕೆ ಗಂಗೆಯು ಕಾರಣವನ್ನು ಕೇಳಿದಳು. ಆಗ ಅಷ್ಟವಸುಗಳು ಕೊಟ್ಟ ಉತ್ತರ ಹೀಗಿದೆ. ಗಂಗಾಮಾತೆ, ನಾವೆಲ್ಲರೂ ಜೊತೆಯಾಗಿ ಪತ್ನಿ ಸಹಿತ ವಿಹರಿಸುತ್ತಿದ್ದೆವು. ಊರೂರು ಸುತ್ತಾಡಿ ವಸಿಷ್ಠರ ಪುಣ್ಯಾಶ್ರಮದ ಬಳಿ ಹೋದೆವು. ಅಲ್ಲಿ ಇಚ್ಛಿಸಿದುದನ್ನು ನೀಡುವ ನಂದಿನಿ ಧೇನುವನ್ನು ವೀಕ್ಷಿಸಿದೆವು. ಏನು ದುರ್ಬುದ್ಧಿ ಹೊಳೆಯಿತೋ ಏನೋ, ಆ ಮಹಾಧೇನುವನ್ನು ಅಲ್ಲಿಂದ ಅಪಹರಿಸಿದೆವು. ಯೋಗ ಬಲದಿಂದ ವಸಿಷ್ಠರು ನಾವೆಸಗಿದ ಅಪಚಾರವನ್ನು ತಿಳಿದು ಕುಪಿತರಾಗಿ ಮಾನವ ಜನ್ಮ ತಾಳಿರಿ ಎಂಬ ಶಾಪವನ್ನಿತ್ತರು. ಅಮ್ಮ, ನಾವು ಮಾನವ ಸ್ತ್ರೀಯರ ಹೊಟ್ಟೆಯಲ್ಲಿ ಎಂದಿಗೂ ಹುಟ್ಟಲು ಬಯಸುವುದಿಲ್ಲ. ನೀನು ಭೂಲೋಕದಲ್ಲಿ ಶಂತನುವಿನ ಪತ್ನಿಯಾಗಲಿರುವುದರಿಂದ ನಿಮ್ಮಿರುವರಿಗೆ ಮಕ್ಕಳಾಗಿ ಹುಟ್ಟುತ್ತೇವೆ. ಕೇವಲ ಶಾಪವನ್ನು ಅನುಭವಿಸುವುದಷ್ಟೇ ನಮ್ಮ ಉದ್ದೇಶವಾಗಿರುವುದರಿಂದ ಹುಟ್ಟಿದ ಕೂಡಲೇ ಪ್ರತಿ ಕೂಸನ್ನು ನೀರಿಗೆ ಎಸೆದು ಮುಕ್ತಿ ಹೊಂದುವಂತೆ ಮಾಡು. ನಮ್ಮಲ್ಲಿ ಒಬ್ಬನನ್ನು ಕೊಲ್ಲದೆ ಬಿಟ್ಟು ಬಿಡು. ನಮ್ಮೆಲ್ಲರ ದ್ಯೋತಕವಾಗಿ ಆ ವಂಶದಲ್ಲಿ ಅವನು ಬೆಳೆಯಲಿ. ಅವನು ಅವಿವಾಹಿತನಾಗಿಯೇ ಉಳಿದು ಚಂದ್ರವಂಶದ ಕೀರ್ತಿಯನ್ನು ವೃದ್ಧಿಸಲಿರುವನು. ವಸಿಷ್ಠರ ಧೇನುವನ್ನು ಒಯ್ಯುವುದಕ್ಕೆ ಅಪನ ಪ್ರೇರಣೆಯೇ ಕಾರಣವಾದುದರಿಂದ ಹೆಚ್ಚಿನ ಪಾಪಫಲ ಅನುಭವಿಸಲು ಅನೇಕ ಸಂವತ್ಸರಗಳ ಅವಧಿ ಧರೆಯಲ್ಲಿ ಬಾಳಲಿರುವನು. ಚಂದ್ರವಂಶದ ಅರಸನೇ, ಅಲ್ಲಿಗೂ ಪೂರ್ವಕತೆ ಕೊನೆಗೊಳ್ಳಲಿಲ್ಲ. ಅಷ್ಟವಸುಗಳ ವಿನಂತಿಯನ್ನು ಒಪ್ಪಿಕೊಂಡ ಗಂಗಾದೇವಿಯು ಕುರುವಂಶ ಪ್ರದೀಪನಾದ ಪ್ರತೀಪ ಮಹಾರಾಜನನ್ನು ಹುಡುಕಿಕೊಂಡು ಬಂದಳು. ಆ ಭೂಮೀಶ್ವರನು ಗಂಗಾದ್ವಾರದಲ್ಲಿ ಆಶ್ರಮವೊಂದನ್ನು ರಚಿಸಿ ಜಪ ತಪ ನಿರತನಾದುದನ್ನು ಕಂಡು ಗಂಗೆಯು ಜಲದಿಂದ ಮೇಲೆ ಬಂದು ಕಮನೀಯ ರೂಪವನ್ನು ಧರಿಸಿ
ಒಮ್ಮೆಯೇ ಪ್ರತೀಪರಾಜನ ಬಲತೊಡೆಯನ್ನು ಏರಿಕೊಂಡಳು. ಪ್ರತೀಪನು ಆ ಸ್ಫುರದ್ರೂಪಿಯನ್ನು ಕಂಡು ತನ್ನ ಮನಸ್ಸಿನ ಅನಿಸಿಕೆಯನ್ನು ವ್ಯಕ್ತಪಡಿಸಿದನು. ಹೇ ರೂಪವತಿ, ನಾನಿಲ್ಲಿ ಧ್ಯಾನಾಸಕ್ತನಾಗಿದ್ದಾಗ ಒಮ್ಮಿಂದೊಮ್ಮೆಗೆ ನನ್ನ ಬಲತೊಡೆಯನ್ನು ಏರಿ ಕುಳಿತೆ. ಯಾವಳೇ ಆಗಲಿ ಹಠಾತ್ತನೆ ಅಪರಿಚಯಸ್ಥನ ಜಂಘೆಯನ್ನೇರಿ ಕುಳಿತುಕೊಳ್ಳುವ ಪದ್ಧತಿ ಇಲ್ಲ. ನಿನ್ನ ಭಾವನೆಗಳು ಕಾಮಸಹಿತವಾಗಿದೆಯೇ ಅಥವಾ ಕಾಮರಹಿತವಾಗಿದೆಯೇ ನಾನರಿಯೆ. ಹೇಗಿದ್ದರೂ ಬಲತೊಡೆಯನ್ನೇರಿರುವುದರಿಂದ ನನ್ನ ಮಗಳು ಅಥವಾ ಸೊಸೆಯಾಗಲು ಅರ್ಹಳಾಗಿರುವೆ. ಹಾಗಾಗಿ ಇನ್ನು ಮುಂದೆ ನನ್ನ ಕುಮಾರನಾದ ಶಂತನುವಿನ ರಾಣಿಯಾಗು ಎಂದನು. ಗಂಗೆಯು ಸಂತಸದಿಂದ ಅಲ್ಲಿಂದ ತೆರಳಿದಳು. ಶಂತನು ಚಕ್ರವರ್ತಿಯು ಆಕೆಯ ಮಾತುಗಳನ್ನು ಆಲಿಸಿ ಪುನಃ ಪ್ರಶ್ನಿಸಿದನು. ಇರಲಿ, ಮಗುವನ್ನು ನೀರಿಗೆಸೆಯಲು ಕೊಂಡು ಹೋಗುತ್ತಿರುವ ಆ ವೇಳೆಯಲ್ಲಿ ಹಳೆ ಕಥೆಗಳನ್ನು ಯಾಕೆ ನನಗೆ ತಿಳಿಹಿದೆ? ಆ ಘಟನೆಗಳಿಗೂ ಮತ್ತು ಈ ನಿನ್ನ ಕ್ರೂರ ವರ್ತನೆಗೂ ಯಾವ ಸಂಬಂಧವಿದೆ? ಗಂಗೆಯು ಮುಗುಳ್ನಕ್ಕಳು. ರಾಜ, ಅಸಂಬಂಧವಾದ ವಿಚಾರವನ್ನು ನಾನು ಪ್ರಸ್ತಾಪಿಸಿಲ್ಲ. ಪುಣ್ಯನಿಧಿಯಾಗಿದ್ದ ಮಹಾಭಿಷನೇ ನೀನಾಗಿರುವೆ. ಶಾಪದಿಂದಾಗಿ ಇಲ್ಲಿ ನನ್ನೊಡನೆ ನೀನು ಸಂಸಾರ ಮಾಡಬೇಕಾಯಿತು. ಬ್ರಹ್ಮ ಸಭೆಯಲ್ಲಿ ಬಿರುಗಾಳಿಗೆ ತರಗೆಲೆಯಂತೆ ಗಂಗೆಯ ಸೀರೆ ಹಾರಿತು ಎಂದು ಹೇಳಿದೆನಲ್ಲವೇ, ಆ ಗಂಗೆಯೇ ನಾನು. ವಸಿಷ್ಠರಿಂದ ಶಾಪಕ್ಕೊಳಗಾದ ಅಷ್ಟವಸುಗಳು ನಮ್ಮ ಮಕ್ಕಳಾಗಿದ್ದಾರೆ. ಈ ಕುವರನೇ ಆಪನೆಂಬ ವಸು. ಈತನು ಬಹುಕಾಲ ಬ್ರಹ್ಮಚಾರಿಯಾಗಿಯೇ ಧರಿತ್ರಿಯಲ್ಲಿ ಖ್ಯಾತಿ ಪಡೆಯಲಿರುವನು. ಯಾವುದೋ ದುರ್ಘಟನೆಗಳ ಫಲರೂಪವಾಗಿ ನಾವೀಗ ಕಷ್ಟವನ್ನು ಅನುಭವಿಸಬೇಕಾಯಿತು. ಇರಲಿ, ಈ ಶಿಶುವನ್ನು ಈಗ ಕೊಡು. ವಿದ್ಯಾವಂತನನ್ನಾಗಿ ಮಾಡಿ ನಿನ್ನ ಬಳಿ ಹಿಂದಿರುಗಿಸಲಿರುವೆ. ದುಃಖಿಸಬೇಡ. ನಮಗೆಲ್ಲರಿಗೂ ಶಾಪ ವಿಮೋಚನೆಯಾಗುವ ಕಾಲ ಸನ್ನಿಹಿತವಾಗಿದೆ. ಈ ಕುಮಾರನೇ ಮುಂದಕ್ಕೆ ಧರಿತ್ರಿಯಲ್ಲಿ ಆಗಲಿರುವನು. ಇಂತು ಸುರಿ ಶಿಶು ಸಹಿತ ಶಂತನುವಿನ ಕಣ್ಮಣಿಯು ಕಣ್ಮರೆಯಾದಳು. ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಪುನಃ ಏಕಾಂಗಿಯಾದುದಕ್ಕೆ ತನ್ನ ಹಣೆ ಬರಹವನ್ನು ಹಳೆದುಕೊಂಡನು. ಕೆಲ ಕಾಲ ಕಳೆಯಿತು. ಒಂದು ದಿನ ರಾಜನು ಹರಿಣಿಯೊಂದನ್ನು ಅಟ್ಟಿಸಿಕೊಂಡು ಹೋದಾಗ ಅದು ನದಿಯ ಬದಿಗೆ ಓಡಿಹೋಯಿತು. ಅರಸನು ಅಲ್ಲಿಗೆ ಬೆಂಬತ್ತಿದಾಗ ತುಂಬಿ ಹರಿಯುವ ಗಂಗೆ ಬತ್ತಿ ಹೋದದ್ದನ್ನು ಗಮನಿಸಿದನು. ಅನತಿ ದೂರದಲ್ಲಿ ಓರ್ವ ತೇಜಸ್ವಿ ರಾಜಕುಮಾರನು ಶರಮುಖೇನ ನದಿಯ ನೀರನ್ನು ಕಟ್ಟಿ ನಿಲ್ಲಿಸಿದ್ದನು. ಅಲ್ಲಿಗೆ ಹೋಗಿ ಕುಮಾರನನ್ನು ನೋಡಿ ವಿಸ್ಮಿತನಾದನು. ಯಾವುದೋ ನೆನಪು ಮರುಕಳಿಸಿದಂತಾಯಿತು. ಮನಸ್ಸಿಗೆ ಬೇರೇನೂ ತೋಚಲಿಲ್ಲ. ಆ ವೇಳೆ ಸರ್ವಾಲಂಕಾರ ಭೂಷಿತೆಯಾಗಿ ಶುಭ್ರವಾದ ಬಟ್ಟೆಯನ್ನುಟ್ಟು ಲೋಕಮಾತೆ ಗಂಗಾದೇವಿ ಪ್ರತ್ಯಕ್ಷಳಾದಳು. ಚಕ್ರವರ್ತಿ, ನಮ್ಮ ಮಗನು ನೀನು ಗುರುತು ಹಿಡಿಯಲಾರದಷ್ಟು ದೊಡ್ಡವನಾಗಿ ಬೆಳೆದಿದ್ದಾನೆ. ಆ ದಿನ ನಿನ್ನ ಸನಿಹದಿಂದ ಒಯ್ಯಲ್ಪಟ್ಟ ಕುವರ ಇವನು. ಈತನು ಶಕ್ತಿಯಲ್ಲಿ ದೇವೇಂದ್ರನನ್ನು ಮೀರಿಸಬಲ್ಲ. ಮಲೆತು ಕದನವನ್ನೊಡ್ಡಿದರೆ ಇವನು ಅಜೇಯನೇ ಸರಿ. ವಸಿಷ್ಠರು ಇವನ ಧರ್ಮಗುರು. ಜಮದಗ್ನಿ ಸುಪುತ್ರರಾದ ಪರಶುರಾಮರು ತನ್ನ ಮೋಹದ ಶಿಷ್ಯನನ್ನಾಗಿ ಒಪ್ಪಿ ಇವನಿಗೆ ಶಸ್ತ್ರಾಸ್ತ್ರಗಳನ್ನು ಕಲಿಸಿ ಶಸ್ತ್ರವಿದ್ಯಾ ನಿಪುಣನನ್ನಾಗಿ ಮಾಡಿದ್ದಾರೆ. ಮಹಾರಾಜ, ಇಂದಿನಿಂದ ಈ ವತ್ಸನು ನಿನ್ನಲ್ಲಿ ಬೆಳೆಯಲಿದ್ದಾನೆ. ಚಂದ್ರವಂಶದಲ್ಲಿ ಅತ್ಯುನ್ನತಿಯನ್ನು ಸಾಧಿಸಲಿರುವ ಅಮರ ಸಿಂಧೂದ್ಭವನೆನಿಸಿಕೊಳ್ಳಲಿದ್ದಾನೆ. ಹೀಗೆ ಹೇಳಿ ಗಂಗೆಯು ಅಂತರ್ಧಾನಳಾದಳು. ಶಂತನುವಿಗೆ ಪುತ್ರ ದರ್ಶನದಿಂದ ಅತೀವ ಹರ್ಷವಾಯಿತು. ಅವನು ಮಗನನ್ನು ರಾಜವೈಭವದೊಂದಿಗೆ ಹಸ್ತಿನಾಪುರಕ್ಕೆ ಒಯ್ದು ಯುವರಾಜನನ್ನಾಗಿ ಮಾಡಿದನು. ಅವನೇ ದೇವವ್ರತ. ಪ್ರಜೆಗಳು ಯುವರಾಜನ ಅಸದೃಶ ಪ್ರತಿಭೆಯನ್ನು ನೋಡಿ ಚಂದ್ರವಂಶನನ್ನು ಬೆಳಗತಕ್ಕ ನಂದಾದೀಪವೆಂದು ಕೊಂಡಾಡಿದರು. ಮಾಸಿ ಹೋಗಿದ್ದ ಮುಗುಳ್ನಗೆ ಶಂತನುವಿನ ಮುಖಾರವಿಂದದಲ್ಲಿ ಕಂಗೊಳಿಸಿತು. ಗಂಗಾದೇವಿಯ ಮೇಲೆ ಧನ್ಯತೆಯ ಭಾವ ಮೂಡಿಬಂತು. ಅವನು ಕುಲರತ್ನನಾದ ಕಂದನನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಮಮತೆಯಿಂದ ಸಲಹಿದನು.
ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.